पंतप्रधान नरेंद्र मोदी यांच्या प्रचार सभेच्या वेळापत्रकात बदल करण्यात आला असून पंतप्रधान नरेंद्र मोदी यांची 28 एप्रिल रोजी होणारी प्रचार सभा दुपारी 12 ऐवजी सकाळी 10 वाजता आयोजित करण्यात आली आहे। येड्युरप्पा मार्गालगतच्या आवारात सकाळी 9 वाजता भाजप कार्यकर्त्यांनी एकत्रित यावे असे बेळगावी भाजप ग्रामीण जिल्हाध्यक्ष सुभाष पाटील यांनी सांगितले। पंतप्रधान मोदी 27 एप्रिल रोजी बेळगावात येणार असून काकती जवळील एका खासगी हॉटेलमध्ये राहणार असल्याचेही त्यांनी सांगितले। ಈಗಾಗಲೇ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಸಮಯ ಬದಲಾವಣೆ 28ನೇ ತಾರೀಕು ಭಾನುವಾರ ಬೆಳಿಗ್ಗೆ ಸರಿಯಾಗಿ 10 ಗಂಟೆಗೆ ವೇದಿಕೆಗೆ ಅವರು ಬರ್ತಾ ಇದ್ದಾರೆ ಮತ್ತು ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ। ದಯಮಾಡಿ ತಮ್ಮ ಎಲ್ಲ ಮಾಧ್ಯಮಗಳ ಮುಖಾಂತರ ನಾ ಎಲ್ಲ 27ನೇ ತಾರೀಕು ವಸ್ತಿ ಬರ್ತಾರೆ, ಅದನ್ನ ಟೈಮ್ ಅಲ್ಲಿ ಏನು ಫಿಕ್ಸ್ ಆಗಿಲ್ಲ। ಬಟ್ 27ನೇ ತಾರೀಕು ನಮಗಿದ್ದ ಮಾಹಿತಿ ಪ್ರಕಾರ ITC ವೆಲ್ಕಮ್ ಹೋಟೆಲ್ನಲ್ಲಿ ವಾಸ್ತವ್ಯದ ಅದು ನಮ್ಮ ಮಹಾರಾಷ್ಟ್ರದಿಂದ ಬರ್ತಾರಂದು ನಮಗೆ ಅದ್ರ ಮಾಹಿತಿ ಅದರೆ ಅಲ್ಲಿ ಬಂದು ವಸ್ತಿ ಮಾಡಿ ಬೆಳಿಗ್ಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಬೈ ರೋಡ ಬರ್ತಾರೆ, ಅಲ್ಲಿಂದ ಬೈ ರೋಡ್ಲೆ ಮತ್ತವರು ಏರ್ಪೋರ್ಟ್ಗೆ ಹೋಗೋರಿದ್ದಾರೆ। ದಯಮಾಡಿ ನಾ ಎಲ್ಲ ಮಾಧ್ಯಮದ ಮುಖಾಂತರ ಬೆಳಗಾವಿ ಜಿಲ್ಲೆ ಎಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ತಾವು ಬೆಳಿಗ್ಗೆ 9 ಗಂಟೆಗೆ ಬೆಳಗಾವಿ ಮಹಾನಗರದ ಯಡಿಯೂರಪ್ಪ ಮಾರ್ಗದಲ್ಲಿರುವ ಮಾಲಿನಿ ಸಿಟಿಗೆ ನಮ್ಮ ಎಲ್ಲ ಮಹಾಜನತೆ ಆಗಮಿಸಬೇಕಂತ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಬಂಧುಗಳಲ್ಲಿ ಮತ್ತು ಬೆಳಗಾವಿ ಜಿಲ್ಲೆ ಎಲ್ಲ ಜನತೆಯಲ್ಲಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇನೆ। ಮತ್ತು ಆ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ನಾವು ತಮ್ಮದು ಕೂಡ ಸಹಕಾರವನ್ನು ಕೋರುತ್ತೇನೆ। ಮತ್ತು ಈ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರು, ವಿಜಯೇಂದ್ರ ಅವರು, ಅದೇ ರೀತಿಯಾಗಿ ರಾಷ್ಟ್ರೀಯ ಜಾತ್ಯತೀತ ಜನತಾದಳದ ರಾಷ್ಟ್ರೀಯ ಅಧ್ಯಕ್ಷ HD ದೇವೇಗೌಡ ಅವರು ಕೂಡ ಬರುವ ನಿರೀಕ್ಷೆ ಇದೆ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಕೂಡ ಬರುವ ನಿರೀಕ್ಷೆ ಇದೆ। ದಯಮಾಡಿ ಎಲ್ಲ ಕಾರ್ಯಕರ್ತರು ಆಗಮಿಸಬೇಕಂತ ವಿನಂತಿ ಮಾಡಿಕೊಳ್ತಾ ಮತ್ತು ನಮ್ಮ ಎಲ್ಲ ಮಾಧ್ಯಮ ಮಿತ್ರರನ್ನು ಕೂಡ ನಾನು ಸಹಕಾರವನ್ನು ಕೋರ್ತಾರೆ ಅಂತ ಹೇಳಿ ನನ್ನ ಮಾತಿಗೆ ವಿನೋದ್ ಕೋಲ್ಕಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ।